ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗಡೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆ ಎಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂದ್ರಿ, ಏನ್ ಅಡಿಗೆ ಮಾಡಿದ್ದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದು ಜಮೀನಿಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತ ಈಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ. ಅವ್ರಿಗೆ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಈಗ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು ಸ್ವಾಮಿ. ಅಲ್ಲ, ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ ತಂದೆ ತೀರೋಗ್ಯವ್ರೆ. ಅಲ್ಲ, ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯಿಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯಿಯರ್ಗ ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನ ನಮ್ಮ ಕೆರ ಹೊರದಂಗ ನಮ್ಮವ್ವ ಹಂಗಂದ್ರೆ ರೇ, ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿಗಳು. ಇಡೀ ಊರಲ್ಲಿ ಎಲ್ಲ ದೇಶ ಮಾಡ್ಕೊಂಡೆಲ್ಲ ಮರಕ್ಕೆ ಕಟ್ಟಿ ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ಕೆ ಕಟ್ಟಿ ಹೊಡೆದ್ಬಿಡ್ತಾರೆ ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದಿಲ್ಲ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ, ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ಹಲೋ, ಸರಿ. ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ, ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ. ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಹರ್ಕೊಂಡ್ ನನಗೆ ಮೊದ್ಲು ನಾನು ಕೆರ ಹರ್ದಂಗ
ಮಾತಾಡ್ತೀನಿ. ಹಲೋ ಅಪ್ಪಯ್ಯ, ಎಲ್ಲಿದ್ದೀರಾ? ಮನೆಗಿದ್ದೀನಿ. ಹೌದಾ, ಯಾರು ಹೇಳಿ? ಏನಣ್ಣ ಸಮಾಚಾರ? ಎಲ್ಲಿ ತೋಟದ ಕಡೆನೂ ಬರ್ಲೇ ಇಲ್ಲ. ತೋಟ ಎಲ್ಲ ಐತೆ ನಮ್ದು. ಆ ನಮ್ಮ ತೋಟ ಎಲ್ಲ ಇದೆ. ನೀನ ವೀರಣ್ಣನ್ ತೋರಿಸ್ತೀನಿ ಅಂದಿದ್ದಲ್ಲ, ದಾಸಪೇಟೆ ವೀರಣ್ಣ. ಹಲೋ, ಯಾವ್ದು ನಂಬರ್ ಚೆಕ್ ಮಾಡಿ ರಾಂಗ್ ನಂಬರ್ ಮಾಡಿರಂಗಿದ್ದೀರಾ? ಅಣ್ಣ ನಾವ್ ದಾಸಪೇಟೆ ಕಡೆ ಯಾರು ನಮಗೆ ಪರಿಚಯನೇ ಇಲ್ಲ ಸ್ವಾಮಿ. ಅಲ್ಲಣ್ಣ, ಆ ದಾಸಪೇಟೆಗೆ ವೀರಣ್ಣ ಅಂತ ಅವ್ರಲ್ಲ, ಇಲ್ಲ ಗೊತ್ತಿಲ್ಲ. ಆಗ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸ್ತೀನಿ ಅಂತ ಹೇಳಿದಲ್ಲಣ್ಣ, ಕಾಯಿ ಇದಲ್ಲ. ಇಲ್ಲ ನಾವ್ ಯಾರು ರಾಂಗ್ ನಂಬರ್ ಮಾಡಿದ್ರ ನೋಡಿ. ಅಲ್ಲ, ನರಸಿಂಹರಾಜ್ ಅವ್ರಲ್ವಾ? ಓ ಅಣ್ಣ, ದಾಸಪೇಟೆ ವೀರಣ್ಣ ಅಂತ ಇಲ್ಲ, ಅವ್ರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ. ಗೊತ್ತಿಲ್ಲ. ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲಣ್ಣ. ಇಲ್ಲ ಇಲ್ವಾ? ಗೊತ್ತಿಲ್ಲ ನಂಗೆ. ಮತ್ತೆ ಈ ನಂಬರಿಗೆ ಫೋನ್ ಮಾಡು ಅಂತ ಕೊಟ್ರಲ್ಲ, ಅವರು ಕೊಡಿಸ್ತಾರೆ ಅಂತ. ನೀವ್ ಹೆಸರು ನರಸಿಂಹರಾಜ್ ಅವರಲ್ವಾ? ಓ ಮತ್ತೀಗ ಈ ನಂಬರ್ ಕೊಟ್ರಣ್ಣ, ಅವರು ಪರ್ಮಿ ಅಂತ ಇಲ್ವಾ ದಾಸಪೇಟೆಗೆ? ಪರಮೇಶ್ ಅಂತ. ಸ್ವಾಮಿ ನಮ್ದು ಪರಮೇಶ್ವರ್ ಗೊತ್ತಿಲ್ಲ, ಇದು ಸೀನಪ್ಪ ಯಾರು ಗೊತ್ತಿಲ್ಲ. ನಾವು ದಾಸಪೇಟೆ ಕಡೆ ಅಲ್ಲ, ನಾವು ನಮ್ದು ತುಮಕೂರು ಕಡೆ. ಅಣ್ಣ, ತುಮಕೂರು ದಾಸಪೇಟೆಗಿನ ಎಷ್ಟು ಕಿಲೋಮೀಟರ್? 20. ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಿಸ್ತಾ ಹೋಗ್ತಾರಲ್ಲ, ಅವ್ರದ್ದು ತೋಟನ ಪರ್ಮಿಯನ್ನು ನಂಬರ್ ಕೊಟ್ಟಿದ್ದು, ಇದು ನರಸಿಂಹರಾಜು ಅಂತ. ತೊಟ್ಲೆಕ್ಕ ಕೊಡಿಸ್ತಾರಣ್ಣ. ತಾಂಡೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ, ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ. ಅಂದ್ರೆ ಅದಕ್ಕೆ ಬೆಳಗ್ಗೆ ಎಷ್ಟೊಂದಿಗೆ ಬರೋಣ ಅಂತ ಮಾಡ್ದೆ ಅಣ್ಣ. ಇಲ್ಲ ಸರ್, ನಮ್ದು ಗೊತ್ತಿಲ್ಲ ನಮ್ಗೆ. ತೊಟ್ಲಾಕ ಕಾಯಿ ಇಲ್ಲ. ಇವತ್ತು ಸಂತೆ ಬೆಳ್ಳಾವಿಯಲ್ಲಿ ಬೆಳ್ಳಾರಿ ಅಂದ್ರೆ 3 ಲಾರಿ ಕೊಡ್ತೀವಿ. ಕೊಂಡ್ಕೊಂಡ್ ರಾಶಿಗೆ ಹೋಗೋದು ಎಣಿಕೆಲ್ಲ, ಬರೀ ರಾಶಿ. ಹೌದಾ? ಅಲ್ಲ, ಆತರ ಬೇಡ. ಇದು ಪರಂಗಿಹಣ್ಣು ಮರನು ನೆಂಗೆ ಮರ ಅವು ಯಾವ ಇಲ್ವಣ್ಣ? ಪರಂಗಿಹಣ್ಣು ನುಗ್ಗೆ ಮರ ಇದ್ರಾಗೆ ಚೀನಾದಾಗ ಸಿಗ್ತಾವ ನೋಡಿ. ಚೀನಾದಾಗೆ ಅಲ್ಲಣ್ಣ, ಪರಂಗಿಹಣ್ಣು ಎಲ್ಲ ಕಾಯಿಲಾಗಿ ಸತ್ ಹೋಗ್ತಾವ್ರ ನೋಡಿ. ಟಿವಿಯಾಗ ತೋರಿಸ್ತವ್ರೆ ಎಲ್ಲ. ಅಲ್ಲಿ ಸಿಗ್ತಾವ ಚೀನಾದಾಗೆ. ನಮ್ಗೆ ಅಣ್ಣ, ನಮ್ಗೆ ಪರಂಗಿಹಣ್ಣು ಬೇಕಷ್ಟೇ, ಗಿಡ ಏನ್ ಬೇಡ. ಹಂಗಾದ್ರೆ ಕೊಡ್ಸಿ ಬರ್ರಿ. ಯಾವಾಗಣ್ಣ? ಇಲ್ಲಿ ಚೋಳೂರು ಸಿರಾ ರೋಡಗೆ ಒಂದ 18-20 ಎಕರೆ ಒಳಗೆ ಐದ್ ನೋಡಿ ಪರಂಗಿಹಣ್ಣು. ಪುಸ್ತಕದಾದ್ರೆ ಕೊಡ್ತೀನಿ. ಸಿಡ್ಲೆಕೋಣ ಅಂತ. ಸಿಡ್ಲೆಕೋಣ. ಬೆಂಗಳೂರು ಅಲ್ಲ, ಅದು ಚೋಳೂರು ಸಿರಾ ರೋಡಗೆ. ಹೌದಣ್ಣ. ಇದು ಗಿಡ ಏನ ಕೊಡ್ತಾರಣ್ಣ? ಏನ್ ಗಿಡ? ಅದೇ ಪರಂಗಿಹಣ್ಣು ಗಿಡ, ಅದೇ ಇದು ಕದಾ ಕಿಟಕಿ ಬಾಕ್ಲು ಮಾಡಕ್ಕೆ ಅದೆಲ್ಲ ಚೀನಾದಾಗ ಕೊಡ್ತಾರೆ. ಸರಿ, ಮಾತಾಡಂಗಿದೆ ಬಿಸ್ನೆಸ್ ಮಾತಾಡ್ರಿ. ಇಲ್ಲ ಅಂತಂದ್ರೆ ಏನ್ ಆತರ ಮಾತಾಡ್ತಿರೋದು ನೀವು? ಅವ್ರ ಹಣ್ಣಿ ಮರ ಕಳಿಸ್ತಾರೆ ಅಂದ್ರೆ ಅವರು ಎಲ್ಲ ಫಾರಂ ಮಾಡಿ ಡ್ರಿಪ್ ಮಾಡಿಸಿ ಹನಿ ನೀರಾವರಿ ಮಾಡಿಸಿ ಬುಡಕ್ ಕೊಡ್ತಾರೆ. ಅಲ್ಲ ಸರ್, ಪರಂಗಿಹಣ್ಣು ನೀವೇ ಕಿತ್ಕೊಳ್ರಿ. ಪರಂಗಿಹಣ್ಣು ಗಿಡ ಬೇಕು ನಮ್ಗೆ, ಕದಾ ಕಿಟಕಿ ವಾಸ್ಕಲ್ಲು ಮಣ್ಣಿಂದ ಕಾಯಿ ಬಿಡ್ತಾ ಇರೋದು. ಅಲ್ಲಿ ಹಂಗಾದಾಗ ಫೋನ್ ಮಾಡ್ತೀವಿ, ನಂಬರ್ ಕೊಡಿ. ನಂಬರ್ ಏನ್ ಕೊಡೋದು? ಮಾಡಿರೋದೇ ನನ್ನ ನಂಬರ್ ಅಲ್ವಾ? ನಮ್ಗೆ ಪರಂಗಿಹಣ್ಣು ಗಿಡ ಬೇಕು, ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ನನಗೆ ಅವ್ನು ಎಷ್ಟು ಜನ ಕೊಟ್ಟಿದ್ರು ನನ್ನ ಮಕ್ಕಳು ಅಂತ ಅನ್ನೋದ್ಕಿಂತ ನಾವು ನಮ್ಮನ್ನ ಯಾವ್ದೋ ಬಸ್ಸಲಾರಿಗೂ ಸಿಕ್ಕಿ ಹೊರಗೆ ಹೋದ್ರ ಆಗಲ್ವ ನನ್ನ ಮಕ್ಕಳು? ಎಲ್ಲಿ ಕಪ್ಪಿಸ್ಕೊಂಡ್ ಬಂದ್ಬಿಟ್ರಿ ಇವ್ರು? ನಮ್ಮನ್ನ ಅಣ್ಣ, ಓ ಅದೇಣ್ಣ ಪರಂಗಿಹಣ್ಣು ಗಿಡ ಬೇಕಿತ್ತಣ್ಣ ನಮ್ಗೆ. ನಮ್ಮ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಇದು 1 ನಿಮಿಷ ಕೇಳೋಣ. ನಮ್ಮ ಅಪ್ಪ ಅವರು 10 ವರ್ಷ ಆಗಿತ್ತು ಸತ್ತೋಗಿ. ತಿರ್ಗಾ ನಾಳೆ ನಾಡ್ದು ನೀವು ಎಷ್ಟು ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದೀವಿ. ನಮ್ಮ ಅಪ್ಪ ಅವರು ಸತ್ತೋಗಿದ್ರು, 10 ವರ್ಷ ಆಗಿತ್ತು ಅಲ್ಲೇ. ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. 10 ವರ್ಷ ಆಯ್ತು ಸತ್ತೋಗಿ? ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪ ಅವರು. ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಇಕ್ಕೊಂಡಿದೀವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿಹಣ್ಣು ಗಿಡಗಳು ಬೇಕಾಯ್ತಣ್ಣ, ಕದಾ ವಾಸ್ಕಲ್ ಕಿಟಕಿಗಳು. ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲಣ್ಣ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ್ಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಯಾಕಣ್ಣ?
ಅಲ್ಲ ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪು ಶಿಕ್ಷೆ ಇದು ಪೇಪರ್ ಕೊಟ್ಟಿದ್ರು. ಹಾ ಅದಕ್ಕೆ ನಾನು ಕರ್ಕೊಂಬಂದ್ ನಿಮ್ಮ ಮನೆಗಳಿಗೆ ತಲುಪ್ಸೋಕೆ. ಇಲ್ಲಣ್ಣ, ನಾವು ದುಃಖದಲ್ಲಿದ್ದು ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಮುಚ್ಚ ತಿಕ್ಕಲ್ ನನ್ನ ಮಗನೇ. ನನಗೆ ತಿಕ್ಲಿರ್ಸಕ್ ಮಾಡ್ತಾ ಇದ್ಯಾ ನೀನ್ ಫೋನ? 10 ವರ್ಷಕ್ಕೆ ಸತ್ತೋಯ್ತು ಈಗ ಮಾಡ್ತಾ ಇದ್ಯಾ? ಹುಚ್ಚು ನನ್ನ ಮಕ್ಕಳ, ಹುಚ್ಚು ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಐತ್ ಕಣ. ಯಾಕಣ ಮುಂದಿನ ತಿಂಗಳು 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಈ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು. ಅದಕ್ಕೆ 2020 ಮಣ್ಣು ಮಾಡೋಣ ಅಂತ ಎಲ್ಲಾರ್ಗು ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದ್ ಲೇಟ್ ಆಯ್ತು ದೂರ ದೂರ ಊರಿಂದ. ಅಯ್ಯೋ ಅಯ್ಯೋ ಅಂತ ಟಿಕ್ಲಿಡೆ ಅವನ್ಯಾರೋ ಮೊನ್ನೊಬ್ಬ ಮಗ ಇವನು ನಿಂಗಪ್ಪ ರಂಗನ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದ್ ನಾಳೆ 8 ದಿನ ಆಯ್ತು. ನಾವು 30ನೇ ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಂಗ್ ಕಾಣಿದ್ವಿ. ಇವ್ನ್ಯಾರು ಇವಾಗ ಮಾಡ್ರ ತಿಕ್ಕಲ್ ನನ್ ಮಗ, ಅವ್ರ ಅಪ್ಪ ಅನ್ನಂಗ್ ಕಾಣ್ತಾರೆ. ಅವು ಮಣ್ಣು ಬಂದಿದೀವಿ. ಅದೇ ಇದನ್ನ ನಮ್ಮ ಇದು ಗೊಲ್ಲಳ್ಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ಅಂತಾವ್. ನಾವು ಇವನ್ಯಾರು 20 ವರ್ಷದಾಗ ಮಾಡಿರೋದ ಈಗ ಫೋನ್ ಮಾಡ್ತಾವ್. ನೀವು ತಿಕ್ಕಲ್ ನನ್ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ ಮಗ ನಾನು. ಹೆಂಗೈತ್ ನೋಡು. ಅಣ್ಣ ಓ ನಮ್ಮ ಅಪ್ಪ ಅವ್ರ ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲೆ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣ್ಸ್ಬಿಟ್ಟಿ, ಹುಣ್ಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನ ಅದ್ ಹೇಳೋದ್ ಎಷ್ಟೋ 1000 ಎಲೆ ಹಾಕ್ಬೇಕಂತೆ ನಮ್ಮ ಅಪ್ಪನ ಗುಂಡಿ ಒಳಿಕೆ. ಓಯ್ ಅಮ್ಮ ನನಗೂ ತಿಕ್ಲಿದೆ ಅಂತ ಕಾಣ್ತಿದ್ವಿ ಇವಾಗ. ತಾಯಿ ನಾಯಿ ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಸತ್ತಿರ ನಿಮ್ಮ ಅಪ್ಪನೊಳಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ಣು ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಅಯ್ಯೋ ಒಂದ್ ತಾಯಿ ನಾಯಿ ಇದೆಂತ ತಿಕ್ಕಲ್ ನನ್ನ ಮಕ್ಕಳ್ರ ಇವ್ರು. ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪಣಿ ತಗೊಂಡ್ ಕಟ್ಟಾಕದ್ ಬಿಟ್ಟು. ಅಣ್ಣ ನಮ್ಮ ಅಪ್ಪವ್ರು ನಿಮ್ಮ ಅಪ್ಪರು 10 ವರ್ಷಕ್ಕೆ ಸತ್ತೋಗಿದ್ರು. ಈಗ ನನಗ್ ತಿಕ್ಲಿಡ್ಸಕ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾವು ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಡಿಕೊಂಡಿದೀವಿ. ನೆಂಟ್ರುಗಳು ಬರ್ಬೇಕಾಯ್ತಲ್ಲ ಅಣ್ಣ ದೂರದಿಂದ ಎಲ್ಲ. ಲೇಟ್ 10 ವರ್ಷದಿಂದ ಬರ್ತಲೇ ಇಲ್ವ ನೆಂಟ್ರು? ಈಗ ಬಂದ್ರು ಇವತ್ತು. ಈಗ 5ನೇ ತಾರೀಕು ತಿಕ್ಲ 10 ವರ್ಷ ನೀನು ನಿಮ್ಮ ಅಪ್ಪ ಸತ್ತ ಹುಟ್ಟಿರೋ ಮಕ್ಳು ಗಾಳಿ SLC ಓದ್ತಾ ಇರ್ತವೆ ಅಂತ ಇಷ್ಟು ವರ್ಷ ಆದ್ರೂ ನೆಂಟ್ರು ಬಂದಿಲ್ವಾ? ಅಣ್ಣ ನೆಂಟ್ರುಗಳು ದೂರದಿಂದ ಬರೋದ್ ಬೇಡ. ನಾನು ಬೆಂಗಳೂರಾಗಿದ್ರು, ಶಿವಮೊಗ್ಗ, ಮಗ ಇವ್ರು ಯಾವನು ಇವ್ರು ದೊಡ್ಡ ತಿಕ್ಕಲ್ ನನ್ ಮಗ. ಲೆಕ್ಕ ಹಾಕು, ಬೆಂಗಳೂರಿಂದ 10 ವರ್ಷದಿಂದ ಬಂದಿಲ್ವ? ಇರುವೆ ನಡ್ಕೊಂಬತ್ತಿದ್ವಿ. ಇರುವೆ ಬೆಂಗಳೂರಿಂದ ಇರುವೆ ನಡ್ಕೊಂಬತ್ತಿದ್ವಿ ಇಲ್ಲಿಗೆ ತುಮಕೂರಿಗೆ 3 ದಿನಕ್ಕೆ. ಅಣ್ಣ ನೀನು ಕಾಮಿಡಿ ಮಾಡ್ತಾ ಇದ್ಯಾ? ನಮ್ಮ ಅಪ್ಪ ಸತ್ತ ಇರೋ ದುಃಖ ನಮಗ್ ಗೊತ್ತು ಕಣ್ಣ. ಆ ದುಃಖ ನಮ್ಗ ನಮ್ಮ ಮಕ್ಕಳಾಗಿ ಹುಟ್ಟಿ ನಾವು ನಮ್ಮ ಅಪ್ಪನ ಋಣ ತೀರಿಸ್ಬೇಕು, ಗೊತ್ತಾಯ್ತಾ? ನೀನ್ ಆತರ ನಿಮ್ ಹೆಂಡತಿಗೆಲ್ಲ ಹೇಳಿ ನಮ್ನೇನ್ ಅಪಹಾಸ್ಯ ಮಾಡ್ತಿದ್ದೀರಣ್ಣ. ಯಾಕಣ್ಣ ನಾವು ಏನು ಗೊತ್ತಣ್ಣ ನಿಮ್ಗೆ ಫೋನ್ ಮಾಡಿದ್ದು? ನಮ್ಮ ಅಪ್ಪನ ಸಮಾಧಿ ಒಳಕ್ಕೆ ಹುಣ್ಸೆ ಎಲೆ ಬೇಕು, kg 250 ರೂಪಾಯಿ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಇಲ್ಲೇ ನರಸಿಂಹರಾಜಂಗ್ ಫೋನ್ ಮಾಡ್ರಿ, kg 200 ರೂಪಾಯಿ ಕೊಡಿಸ್ತಾರೆ ಅಂತ ಅಂದ್ರು. ನಾನಿಗೂ ತಿಕ್ಲಿಡಿಸ್ತಾ ಅಂತ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಣ್ಣ ಇಕ್ಕ ಹೊತ್ತು ನನ್ ಮಗನೇ. ಅಣ್ಣ ಅಣ್ಣ ಮಾಡ್ತಾ ಇದ್ದೆ ನೀನು? ಅಣ್ಣ ನಮ್ ತಾಯಿಗೂ ಇಲ್ಲಣ್ಣ, ನಮ್ಮ ಅಪ್ಪನ ಸತ್ತಾಗ್ಲೂ ಇಲ್ಲ. ನಿಮ್ಮ ಅಪ್ಪ ಇದ್ರಲ್ವ, ನಿಮ್ಮ ಅಪ್ಪ ಜೊತೆ ಬಂದ ನಿಮ್ಮ ಅಪ್ಪ ಸತ್ತ 10 ವರ್ಷ ಆಯ್ತು. ನೀನ್ ನಾಳೆ ಇನ್ನು ಮೊಮ್ಮಕ್ಳು ಹುಟ್ಟವ್ ನಿನ್ಗೆ. ಈಗ ನೆಂಟ್ರು ಬರ್ತಾವ್ರ 15ನೇ ತಾರೀಕು. ಅಣ್ಣ ನಮ್ಮ ಅಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕೆ ಆತರ ಮಾತಾಡ್ತಿದ್ ಹೇಳು? 10 ವರ್ಷದಿಂದ ಮಾಡಿಕೊಂಡಿದ್ರಿ ನಿಮ್ಮ ಅಪ್ಪನ? ಅಣ್ಣ ನೆಂಟ್ರುಗಳು ಬರೋದ್ ಬೇಡವಣ್ಣ ದೂರದಿಂದ. ಎಷ್ಟು ಜನ ಹುಟ್ಟಿದ್ ನನ್ ಮಗ ಅಂತ ಹೇಳ ನೀನ್. 10 ವರ್ಷದಿಂದ ನೆಂಟ್ರುಗಳು ಬತ್ತಲ್ಲಿ ಅವ್ರ ಇರ್ತಿ. ಲೆಕ್ಕ ಹಾಕ್ರಿ ಗೌಡ್ರಿ. ಈ 15ನೇ ತಾರೀಕು ಮಣ್ಣು ಐತಿ. 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗಿವನಂತಿ. ಇವು ನನ್ನ ಮಗ್ ಹಿಡಿದ್ರೆ ಹುಚ್ಚು ನನಗಿಡಿಸ್ತಾವನು. ಅಣ್ಣ ಈಗ 200 ರೂಪಾಯಿ kg ಹಂಗೆ ಹುಣ್ಸೆ ಎಲೆ ಬೇಕು, ಕೊಡಿಸ್ತೀಯ ಇಲ್ವಾ ಅಷ್ಟೇ?
ಹುಣಸೆಲೆ ಹಾಸಿ ಇವ್ರ ಅಪ್ಪನ ಮಣ್ಣು ಮಾಡ್ತಾರೆ ಅಂತೆ. 200 ರೂಪಾಯಿ ಕೆಜಿ ಅಂತ ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ. 7,000 ಎಲೆ ಬೇಕು. ಎಣಿಸ್ಕೊಂಡ್ ತಗೊಂಡೋಗ್ಬೇಕಂತೆ ಹೇಳ್ತಾವ. ನೀವು ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕಣ್ಣ ಹುಣಸೆಲೆ ಎಣಿಸ್ಕೊಂಡ್ ಹೋಗ್ಬೇಕಂತ ನೋಡ್ರಿ. ಅವ್ನ ಯಾರೋ ಕಾಂಗ್ರೆಸ್ ಗಿಡದಲ್ಲಿ ಹೇಳಿದ್ನಲ್ಲ ಮೂಗ್ಬಟ್ಟು ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣಸೆಲೆ ತಗೊಂಬತ್ತ ಅವನು. ಅಣ್ಣ ವರ್ಷದಿಂದ ಸತ್ತವ್ರಂತ ಇವ್ರಪ್ಪ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ ಮಾತಾಡಿ. ಏಯ್ ಅಪ್ಪಾಜಿ ಹಲೋ ಅಪ್ಪಾಜಿ. ಓ ಏನ್ ಮಾಡ್ತಿದ್ದೀಪ್ಪ? ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ. ಏನ್ನ ಮಾತಾಡ್ತೀನಿ. ಹಲೋ ಏನಪ್ಪ? ಇಲ್ಲಿ ನಮ್ಮ ಅಣ್ಣಾರ್ ಮಾತಾಡ್ತಾರೆ ನೋಡು ಅಕ್ಕ. ಯಾವಣ್ಣ? ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ಸ್ವಾಮೀಜಿ. ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ ನೀವು? ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮಗೂ ಒಂಚೂರು ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡೋಣಪ್ಪ. ಏನಪ್ಪ ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟ್ ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ್ ನಿಮ್ಗೆ ಬಿಟ್ರೆ ಅವ್ರು ಯಾರು ಹೇಳೋದು ಅದೇನು ಕಂಡಿಡಿದ್ರು. ಅಲ್ಲ ಅಣ್ಣಾರ್ಗೆ ಯಾಕೆ ಒಂದ್ ಸ್ವಲ್ಪ ಆಗತ್ತೆ ಪೂರ್ವವಾಗಿವೆ ಅಂತ ಹೇಳಿ ಸ್ವಾಮಿ. ನರಸಿಂಹರಾಜ್ ಅವರೇ, ಓ ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಹಲೋ ಅಲ್ಲ ನಮ್ಮ ಅಣ್ಣಾರ್ಗೆ ಒಂಚೂರು ಹೇಳಿ. ಅವ್ರಿಗೆ ಯಾಕೆ ಗಹಾಗತಿಗಳು ಪೂರ್ವಾಗಿವೆ. ಇದು ಗಹಾಗತಿಗಳು ಪೂರ್ವಾಗಿವೆ. ಹಲೋ ನರಸಿಂಹರಾಜು, ಓ ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಹಾ ಫಸ್ಟ್ ನಾವ್ ಯಾರಿಗೆ ಕೈ ಹಿಡ್ದಿರ್ತೇವೋ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ಕಾರೆಲ್ಲ ತಗೊಂಡಲ್ರಿ ಸ್ವಾಮಿ. ಫೋನ್ ಮಾಡಕ್ ಕಾರೆಲ್ಲ ತಗೊಂಡ್ರಿ. ಆಮೇಲೆ ಅವರು ಸ್ವಾಮೀಜಿ ಫೋನ್ ಮಾಡಕ್ ನಿಮ್ಮಲ್ಲಿ ಕಾರ್ ತಗೊಂಡೆ. ನರಸಿಂಹರಾಜು ಹಲೋ ಸ್ವಾಮಿ. ಏ ಲೋಪರ್ ಮಗನೇ, ಕರೆಕ್ಟ್ ಆಗಿ ಮಾತಾಡು. ಹಲೋ ನರಸಿಂಹರಾಜು ಸ್ವಾಮಿ, ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋಣ. ನಾನು ನಿನಗೆ ಮಾತಾಡ್ತಾ ಇರೋದು. ಮದಾಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ಸ್ವಾಮಿ. ನಿಮ್ಮ ಮಗನೇ. ಹಲೋ ಜ್ಞಾನನಂದಮಯ ದೇವಂ ನಿರ್ಮಲ ದೈವಿಕೃತ್ಯಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ವಯಸ್ದೆ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದ ಸದ ಜ್ಞಾನ ವಿಜೇಮದ. ಗೊತ್ತಾಯ್ತೇನಪ್ಪ? ಏನೊಂದು ವಿಷಯನೂ ಗೊತ್ತಾಗಲ್ಲ ಸ್ವಲ್ಪ ನಮ್ಗೆ. ಖಂಡಿತ ತೆರೆದವ್ರ ಕತೆ ಗೊತ್ತಾಗಲ್ಲ. ತೆರೆದವ್ರ ಕತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ಬಿಟ್ಟವ್ರೆ, ಒತ್ತು ಮುಡ್ಕ ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಓ ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದಿದೆ ಅಷ್ಟೇ. ನನ್ಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು. ಅದೇ ಕಾರಾಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿನ್ಗೆ. ಆತರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿವಿ. ದುಡ್ಡಿನ ಕೊಡದೆ ನಿಮ್ಮ ಅಮ್ಮ ನಾ ಕೊಡಕ್ಕೆ ಪುಕ್ಸಟೆ. ನಿಮ್ಮ ಅಮ್ಮಂಗೆ ಸ್ವಾಮಿ ನೋಡಲ್ಲ. ನಮ್ಮ ಅಮ್ಮ ಏನಾಗ್ಬೇಕು, ಅವ್ನ ಸ್ವಾಮಿ ಮುಟ್ಟಿದ್ನ ಹೆಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರ ಮುಟ್ಟಿದಾಗ. ಮತ್ತೆ ಈಗ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ಅವ್ನ ಅಮ್ಮನ ಶೋರೂಮ್ ನವ್ರೆ ನಿಮ್ಮವ್ರ, ಕಾರ್ನವ್ರೆ ನಿಮ್ಮವ್ರನಲ್ಲೇ ತಲೆ ಹಿಡ್ಕ ನೋಡಿ. ತಲೆ ಹಿಡ್ಕೊಂಡು ಹಲೋ ಆತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತು ಕಾರ್ ತಂದಿದ್ಯಲ್ವಾ?
ನಮ್ಗೆ ಹಂಗಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ಸ್ವಾಮಿ, ನಮ್ಗೆ ಅಂದೋರಿ ಅಲ್ಲ. ಅಲ್ಲ ಕಾರ್ ತಂದಿದ್ಯಲ್ವಾ? ನಮ್ಮ ಮಗರು ನಾವಲ್ಲ. ಏ ಮುಚ್ಚಲೇ ಬಾಯಿ, ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದು ಹಂಗೆ ನಿಲ್ಸಿ ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬೀಜಿಪಾಳ್ಯ ಸರ್ಕಲ್ ಅಲ್ಲಿ ಇದ್ದೀನಿ ಸರ್. ಅಲ್ಲೇನ್ ಮಾಡ್ತಿದ್ಯಾ? ಏನೋ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ರು, ಅದಕ್ಕೆ ಬಂದಿದ್ದೀನಿ ಸರ್. ಯಾರ್ಯಾರು? ಅಲ್ಲ ಇಲ್ಲಿ ಇದು ಅದೇ ನಮ್ಗೆ ಅಂಗಡಿ ಸೇವಿಂಗ್ ಅಂಗಡಿ. ಹಾ ಹಾ ಆಯ್ತು. ಊಟ ಮಾಡ್ದನೋ? ಇಲ್ಲ ಸ್ವಾಮಿ, ಮತ್ತರಿಂದ ಏನೋ ಊಟ ಮಾಡಿಲ್ಲ. ಯಾಕೋ? ಮೌನ್ ಮುಡ್ತೀನಿ.